ನನ್ನ ಗಂಡ ಇದೇ ಸಾಲಾಗೆ ನೀ ಬರ್ಬೇಕಿತ್ತು ತಾನೇ. ಯಾಕೋ ಈ ಸತ್ತಾದ್ರೂ ಬರ್ಲಿಲ್ವಲ್ಲ. ನನ್ನ ಗಂಡ ಬತ್ತಾನೆ 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 ಅಂತ ಕಾಯ್ಕೊಂಡು ಕುಂತ್ಕೊಳ್ಳೋದೇನಿ ಆಯ್ತು. ಬರಲೇ ಇಲ್ಲ. ನಮ್ಮ ಅಜ್ಜಿ ಹೇಳ್ದಂಗೆನ ಏನೇನು ಕೆಲಸ ಮಾಡಬೇಕೋ ಅಷ್ಟು ಕೆಲಸನೂ ಮಾಡ್ಬಿಡ್ತೀನಿ. ಮನಸ್ಸಿಂದನೇ ನಾನಂತೂ ಬದಲಾಗ್ಬಿಟ್ಟಿದ್ದೀನಿ. ದೇವ್ರಣೆಗೂ ಇವ್ರ ಸವಾಸನೇ ಬೇಡ. ನಮ್ಮ ಅಜ್ಜಿ ಹೇಳಿದ್ದು ಒಳ್ಳೇದೋ ಕೆಟ್ಟದೋ, ಆದರೆ ಒಂದೇ ಒಂದು ಕಿತ್ತ ನಮ್ಮ ಅಜ್ಜಿ ಹೇಳೋದನ್ನ ಮಾಡ್ಬಿಡ್ತೀನಿ. ನಮ್ಮ ಅಮ್ಮ ಹೇಳಿದ್ದನ್ನು ಕೇಳಿ 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 ಜೀವನದಾಗೆ ಆಳು ಬಿದ್ದು ಹೋಗ್ಬಿಟ್ಟಿದ್ದೀನಿ. ಇನ್ನೊಂದ್ಸಲ ಆಳ್ಗೆಲ್ಲ ಬಿದ್ದುಬಿಟ್ಟು ಎಲ್ಲ ಹೋಗೋದು ಎಲ್ಲನೂ ಬೇಡ. ಇನ್ನೇನಿದ್ರು ನನ್ನ ಮನಸ್ಸೇನು ಹೇಳ್ತದೆ ಅದು ಕೇಳ್ಕೊಂಡು ಸುಮ್ಮನಾಗಿ ಹೋಗ್ಬಿಡ್ತೀನಿ. ಈ ನಮ್ಮ ಅಮ್ಮವ್ರು ಎಲ್ಲೋದ್ರು ಏನು ಕತಿಯೋ ಒಂದು ಗೊತ್ತಾಯ್ತಿಲ್ಲ. ಏನೇ ತೇಜ, ನೀನು ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಓಡ್ ಬಂದು ಇಲ್ಲಿ ನಿಂತಿದ್ದೀಗೇನು? ನಾನು ಯಾಕೆ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟು ಬಂದು ನಿಂತ್ಕೊಳ್ಳಿ? ನಾನೇನು ಅಂತ ತಪ್ಪು ಮಾಡಿದ್ದೀನಿ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟು ಬಂದು ನಿಂತ್ಕೊಳ್ಳೋ ಅಂತ ಕೆಲಸನ? ನಾನಂತ ಕೆಲಸ ಏನೂ ಮಾಡಿಲ್ಲ. ತಪ್ಪಿಸ್ಕೊಂಡು ಓಡ್ಬಿಟ್ಟು ಬರೋ ಅಂತ ಕೆಲಸವ. ನನ್ನನ್ನು ಯಾಕೆ ಪೊಲೀಸರು ಬಂದು ಹಿಡಿತಾರೆ? ಇದ್ಯಾಕಮ್ಮ ಹಿಂಗೆ ಹೇಳ್ತಿದ್ದೀಗ? ಹಸುಗಳ್ನ ಕದು ಮಾರ್ತಿದ್ದಾಗ ನಿಮ್ಮ ಅಮ್ಮ ಹಂಗೆ ನೀಯ ಸುಮಿ ಎಲ್ರೂ ತೊಗ್ಲಾಕೊಂಡ್ರಂತೆ. ತೊಗ್ಲಾಕೊಂಡಿದ್ದಕ್ಕೇನೆಯ ತಾನೇ ಇವಾಗ ಪೊಲೀಸರನ್ನ ಹಿಡ್ಕೊಳಕ್ ಬಂದಿದ್ದಕ್ಕೆ ಏನು ಎಲ್ಲರೂ ದಿಕ್ಕಾಪಾಲಾಗಿ ಓಡೋದ್ರಂತೆ? ಏನು ನಮ್ಮ ಅಮ್ಮನ್ನ ಪೊಲೀಸರು ಹಿಡ್ಕೊಂಡು ಹೋಗಕ್ ಬಂದವ್ರೆ? ವಾ, ಇದ್ಯಾಕೆ? ಏನು ಇಸ್ಯ ಗೊತ್ತಿಲ್ಲ ನಂಗೆ ಮಾತಾಡ್ತಿದ್ದೀಗ? ಎಲ್ರ ಜೊತೆಗೆ ನೀ ಇದ್ರಿ ತಾನೆ? ನೀನು ಕೊದ್ಯಾಗಿದ್ಯಾಕೆ ಹೋಗಿದ್ದೋ ಏನೋ? ಪೊಲೀಸರು ಊರೆಲ್ಲ ಹುಡುಕ್ತಾವ್ರಿ. ನಿಮ್ಮ ಅಮ್ಮನೂ ಹಂಗೆ ಸುಮಿ ಅದು ಎಲ್ಲೋದ್ರೂ ನಾಕಾಣೆ. ಒಬ್ರು ಕಾಣ್ತಿಲ್ಲ ಅಲ್ಲಂತೂ. ಅದು ಎಲ್ಲೋದ್ರೂ ಏನು ಕತ್ಯೋ ಗೊತ್ತಿಲ್ಲ. ನಾನು ಅದಕ್ಕೆ ನೀನು ನೋಡಿದೆ. ನೋಡಿ ಹಿಂಗೆ ನೀನು ನೋಡಿದ್ನಲ್ಲ, ನೀನು ತಪ್ಪಿಸ್ಕೊಂಡು ಹೋಗೋಕೆ ದಾರಿನ ಕಾಯ್ಕೊಂಡಿದ್ದೀಗ ಅಂತ ಹೇಳ್ಬಿಟ್ಟು ನಾನು ಬಂದೆ. ಹಂಗಾರೆ ನಿನಗೇನು ಗೊತ್ತಿಲ್ಲ ಇಸ್ಯ? ಅಯ್ಯೋ ದೇವ್ರಣೆ ಗೊತ್ತಿಲ್ಲ ಕಣಕ್ಕ. ಯಾವ ವಿಷಯನೂ ನನಗಂತೂ ಗೊತ್ತಿಲ್ಲ. ನಮ್ಮ ಅಮ್ಮವ್ರನ್ನ ಪೊಲೀಸ್ನ ಹಿಡಿಯಕ್ಕೆ ಬಂದವ್ರಂತ ಗೊತ್ತಾಗಿದ್ದೇನೆ. ಇವಾಗ ನನಗೇನು ಗೊತ್ತಾಗಬೇಕು? ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ಬ್ಯಾಡ ಕಣಮ್ಮ ಅಂದರೆ ನಮ್ಮ ಅಮ್ಮ ಕೇಳಲೇ ಇಲ್ಲ. ಹೀಗೆ ಎತ್ತೋಡೋದ್ರು ಅಂತನೂ ಗೊತ್ತಿಲ್ವಾ? ಯೋನ ಪೊಲೀಸರು ಹುಡುಕ್ತಾವ್ರಿ, ಎಲ್ಲೋ ಮಾಡಿಕೊಂಡವ್ರೋ ಗೊತ್ತಿಲ್ಲ. ಮನೆ ಮೇಲೆ ಕುಂತಿದ್ದು ಆಮೇಕಿಂದ ಎತ್ತು ಕುಣ್ಕೊಂಡು ಎಸ್ಕೇಪ್ ಆದ್ರೂ ನಾಕಾಣೆ. ಎತ್ತೆತ್ತ ಓಡೋದ್ರಂತೆ, ತಪ್ಪಿಸ್ಕೊಂಡು ಹೊಲಗುಂಟ ಹೊಂಟೋದ್ರಂತೆ. ಆ ಕಡೆ ಎಲ್ಲ ನಾವು ಹೋಗಿರ್ಬೇಕು. ನಾನು ನೀನು ನೋಡ್ಬಿಟ್ಟು ನಿಮ್ಮ ಅಮ್ಮೇನ ಈ ಕಡೆಗೆ ಬಂತೇನೋ ಅಂತ ಬಂದೆ. ಹುಷಾರು, ಪೊಲೀಸ್ನವ್ರು ಸರಿಯಾಗಿ ಕಾರ ಹರಿತಾರೆ. ಅಯ್ಯೋ ಅಕ್ಕ, ನಂಗೇನು ಗೊತ್ತಿಲ್ಲ ಕಣಕ್ಕ. ನಾನು ಯಾಕೆ ಕಾರ ಹರಿಸ್ಕೋಬೇಕು? ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ನಿಜವಾಗೂ ಯಪ್ಪ, ನನಗಂತೂ ಕೇಳ್ತಿದ್ರೆ ನೀನು ಭಯವಾಯ್ತೈತೆ. ಪೊಲೀಸ್ ಸ್ಟೇಷನ್ಗೆ ಹೋಗಂತದ್ದು ನಾನು ಏನೂ ಮಾಡಿಲ್ಲ ಕಣಕ್ಕ. ನಾನಂತೂ ಹೋಗೋದೂ ಇಲ್ಲ ಹೇಳು. ನಮ್ಮ ಅಮ್ಮನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ನನಗೆ ಹೇಳ್ಬಿಡ್ತೀನಿ ಪೊಲೀಸವ್ರಿಗೆ. ನನಗೆ ಯಾಕೆ ಬೇಕು ಸುಮ್ಕಿನೇ ಈ ಹಿಂಸೆ? ಯೋನ ನೀನ ನೆಟ್ಗಿರು. ನಿಮ್ಮ ಅಮ್ಮ ನೋಡಿ ಹಂಗಾಯ್ತು. ಈ ಪೊಲೀಸರ ಕೈಯಾಗೆ ಸರಿಯಾಗಿ ವದಿಗಳು ಬೀಳ್ತಾವ ತಗ. ಬಿಟ್ಬಿಟ್ಟಾರೆ ಅವರು. ಸುಮ್ಮನೆ ಏನೂ ಇಲ್ವಂತೆ ವಿಚಾರಣೆ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇನಂತೆ. ಯಾಕಂದ್ರೆ ಏನೂ ಕೊದ್ದಿಲ್ವಲ್ಲ, ಆ ವಿಚಾರಣೆ ಮಾಡೋಕ್ಕೂ ಬಿಡ್ದಿದ್ದಂಗೆ ಊರೆಲ್ಲ ಅಡ್ಡಾಡ್ತಾವ್ರಂತೆ. ಅದಕ್ಕೇನೆ ಪೊಲೀಸವ್ರಿಗೂ ಸಿಟ್ಟು ಬಂದಂಗೆ ಹಾಕೊಂಡ್ರದು. ಏನು ಬಿಟ್ಟಾರ ಸರಿಯಾಗಿ ಪೊಲೀಸ್ ಸ್ಟೇಷನಾಗೆ ಹಾಕೊಂಡು ಚೆನ್ನಾಗಿ ಅರಿತಾರ ನೋಡು. ಅಯ್ಯೋ ದೇವ್ರೇ, ಇದೊಳ್ಳೆ ಕಥಕ್ ಬಂತಲ್ಲ. ಅಯ್ಯೋ ರಾಮ. ಸರಿ ಬಿಡಕ್ಕ, ಆಯ್ತು. ಅಯ್ಯೋ, ಅಜ್ಜಿ ಹೇಳಿದ್ ನಿಜನೇನಿಯ? ಅಜ್ಜಿ ಅಂತೂ ಹಬ್ಬ ಹೇಳಿಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ಜೈಲಾಗಿರ್ತಾ ಇದ್ನೋ ಏನೋ. ನಮ್ಮ ಅಮ್ಮಂಗೆ ಹೇಳ್ದೆ ತಾನೆ, ಅಮ್ಮ ಬ್ಯಾಡ ಕಣಮ್ಮ ಅಂತ ಹೇಳ್ಬಿಟ್ಟು ಗಿಣಿಗೆ ಹೇಳ್ದೆ ತಾನೆ. ಕೇಳ್ದಿದ್ದಂಗೆ ಸಮಾರಕ್ಕೆ ಅಂತ ಯಾಕೆ ಹೋಗ್ಬೇಕಿತ್ತು? ನಾನು ಏನು ದೊಡ್ಡದಾಗೆ ಸುಮ್ಮನ ಮಾತು ಕೇಳ್ತೀನಿ, ಹಂಗೆ ಹಿಂಗೆ ನಿಮ್ಮ ಅತ್ತೆ ಮಾತು ಕೇಳ್ತೀನಿ ಅಂತ ಹೋಗಿ ಸರಿಯಾಗಿ ಇಕ್ಕಿಸ್ಕೊಂತತೆಗೆ ಗುನ್ನನ. ಒಳ್ಳೆ ಕತೆ. ಅಯ್ಯೋ, ನಮ್ಮ ಅಮ್ಮನ ಬಿಡೋಕ್ಕಿಲ್ವ ಇನ್ನ? ಅಯ್ಯೋ, ನಮ್ಮ ಅಮ್ಮನ ಅಜ್ಜಿ ದೇವ್ದ ಮಾತು ಕೇಳಿದಿದ್ರೆ ಎಲ್ಲ ಸರಿ ಹೋಗೋದು. ಥು, ಈಗ ಬಿಡು, ಏನಾರ ಮಾಡ್ಕೊಂಡೋಗ್ರಿ. ನಾನು ಏನು ಕೇಳಲ್ಲ ಅವ್ರ ಬಗ್ಗೆ. ನಾನು ಇನ್ನೇನು ತಲೆ ಕೆಡಿಸ್ಕೊಳ್ಳಲ್ಲ. ಮೊದಲು ನಾನು ಇವಾಗ ಏನು ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡಬೇಕು. ಈಗ ಏನು ಮಾಡಲಿ? ನನ್ನ ಗಂಡ ಈ ಕಡೆಯಿಂದ ನೀನು ಬರಬೇಕಿತ್ತಲ್ಲ. ಅಜ್ಜಿ ಏನು ಹೇಳಾಯ್ತು ಅದನ್ನು ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಗೊತ್ತಾ ಇದ್ದಂಗೆ ಅವನ. ಬತ್ತಾವನೆ. ಇರು, ಅಜ್ಜಿ ಹೇಳ್ದಂಗೆ ಮಾಡ್ತೀನಿ. ಇಲ್ಲ, ಮನಸ್ಪೂರ್ವಕವಾಗಿ ನೀನು ಮಾಡ್ತೀನಿ. ಬತ್ತಾವನೆ. ರೀ, ನಿಮ್ಮ ಹತ್ರ ಮಾತಾಡಬೇಕು ಅಂತ ನೀನು ಬಂದು ನಿಂತ್ಕೊಂಡೆ. ಅಷ್ಟ್ರಾಗೆ ನೀವೇ ಬಂದ್ರಿ. ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಲೇ, ಅದು ಯಾಕೆ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ? ಹಿಂದೆ ಬಿದ್ದದ್ ಯಾಕೆ ಸಾಯ್ತಾ ಇದೆಯಾ? ತೊರಿದ್ರದೊಳೆ ಯಾಕೆ ಸಾಯ್ತಿದ್ಯಾ ಹೇಳು? ನಿಂಗೆ ಎಷ್ಟು ಕಿತ ಹೇಳ್ಬೇಕು? ನೀನು ಏನು ಸುಳ್ಳು ಬೊಗಳಿದ್ರು, ನೀನು ಏನು ಹೇಳಿದ್ರು, ಏನು ಮಾಡಿದ್ರು ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ. ನೀನು ಏನು ಜಪ್ಪಯ್ಯ ಅಂದ್ರೂ ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ. ನೀನು ಬಂದ್ಬಿಟ್ಟು ನೈಸ್ ಮಾಡಿ ಅವ್ರಂಗೆ ಆಟ ಆಡಿದ್ರು ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ. ನಿನ್ನ ಕಂಡ್ರೆ ನನಗೆ ಆಗೋದೂ ಇಲ್ಲ. ಸರಿನಾ? ನೋಡು, ದಯವಿಟ್ಟು ಶಾಂತಮ್ಮನ ಜೊತೆ ಮದುವೆ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನಾನು ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡು ಶಾಂತಮ್ಮನ ಜೊತೆ. ಅವಳಿಗೆ ಬಾಳ್ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ನಾನು ಮದುವೆ ಮಾಡ್ಕೊಂಡಿದ್ದೀನಿ. ನಿನ್ನಿಂದ 420 ಜೊತೆ ನನಗೆ ಬದುಕ ಯಾವ ಆಸೆನೂ ಇಲ್ಲ. ನನಗೆ ಬದುಕಕ್ಕೆ ಇಷ್ಟನೂ ಇಲ್ಲ. ನಿನ್ನ ಜೊತೆ, ನಿಮ್ಮ ಅಮ್ಮನ ಜೊತೆ, ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ. ದಯವಿಟ್ಟು ನನ್ನ ಪಾಡು ನಾನು ಮುಟ್ಬಿಡ್ತೀರಾ? ಹೇಳು, ಬಿಟ್ಬಿಟ್ರೆ ತುಂಬಾನೇ ಒಳ್ಳೇದು. ನನ್ನ ಪಾಡು ನಾನು ಇದ್ಬಿಡ್ತೀನಿ ಅಷ್ಟೇನೇನಿಯ. ನೋಡಿ, ಇಲ್ಲಿಂದ ಸುಮ್ಕೆ ಹೋಯ್ತಾ ಇರು. ನನ್ನ ತಗೇನ ಸುಮ್ಮನೆ ಕಿರಿಕ್ ಪರಿಕ್ ಮಾಡ್ದೋ ಸುಮ್ಮನಿರಕ್ಕಿಲ್ಲ ಅಷ್ಟೇನೇನಿಯ. ಗಾಳಿ ಬಿಡಿಸ್ಬಿಡ್ತೀನಿ. ನಿನಗೆ ಮಾನ ಮರ್ಯಾದೆ ಏನೂ ಇಲ್ಲ ನಿನಗೂ ನಿಮ್ಮ ಅಮ್ಮಗೂ. ನಿಮ್ಮ ಜಲ್ಮುಕ್ಕೆ
ರೀ ನಾನು ಆ ಥರ ವಿಷಯ ಮಾತಾಡಕ್ಕೆ ಬಂದಿಲ್ಲ ರೀ. ನಾನೇನು ನಿಮ್ಮನ್ನು ಸಂಸಾರ ಹಾಳು ಮಾಡೋಕ್ಕಾಗಲಿ ನಿಮ್ಮ ತಾಗೇನೋ ಕೇಣಿ ಮಾಡೋಕ್ಕಾಗಲಿ ಏನು ಮಾಡೋಕ್ಕಾಗಲಿ ಬಂದಿಲ್ಲ ರೀ. ನಾನು ನಿಮ್ಮ ಹತ್ರ ಸುಮ್ಕೆ ಮಾತಾಡಬೇಕಿತ್ತು. ನಾನು ಏನು ಮಾತಾಡಲ್ಲ. ನನಗೆ ನನ್ನ ಬಗ್ಗೆ ಆಗಲಿ ಯಾರ ಬಗ್ಗೆನೂ ಮಾತಾಡೋಕ್ಕಿಲ್ಲ. ಏನೋ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಅಷ್ಟೇ ನೀನಿಯ. ನೋಡು, ನೀನೇನು ಮಾತಾಡೋದು ಬೇಡ, ನೀನು ಮಾತಾಡೋದು ನಾನೇನು ಕೇಳಿಸ್ಕೊಳ್ಳೋದನ್ನು ಬೇಡ, ನಿನ್ನ ಸವಾಸ ನನಗೆ ನಂಗೆ ಮೊದಲು ಬೇಡವೇ ಬೇಡ ನಿನ್ನ ಸವಾಸ. ನೋಡು, ನನಗೆ ನೀನಂದರೆ ಇಷ್ಟ ಇಲ್ಲ. ನೀನು ಇನ್ನೂ ನವರಂಗಿ ಆಟ ಆಡ್ಕೊಂಡು ಇನ್ನೂ 50 ಆಟ ಆಡ್ಕೊಂಡು ಅಂತ ಬಂದ್ರೂ ನಂಬೋ ಅಂಥ ಮಗ ನಾನಲ್ಲ, ಸರಿನಾ? ನಾನು ಯಾವುದೇ ಕಾರಣಕ್ಕೂ ನಾನಂತೂ ನಂಬೋದಿಲ್ಲ. ಸವಾಸನೂ ನನಗಂತೂ ಬೇಡ. ದೊಡ್ಡ ನಮಸ್ಕಾರ. ಹೆಂಗನ ಮಾಡ್ಕೊಂಡು ಏನಾರ ಮಾಡ್ಕೊಂಡು ಹೋಯ್ತಾ ಇರು ಅಷ್ಟೇ ನೀನು. ಈಗಲೇ ಹೇಳಿದ್ದೀನಿ, ನನ್ನ ಸವಾಸಕ್ಕೆ ಮಾತ್ರ ಬರಬೇಡ. ನಿನ್ನ ಹತ್ರ ಮಾತಾಡೋಕೆ ನಂಗೆ ಇಷ್ಟನೂ ಇಲ್ಲ, ನೀನಂದರೆ ನನಗೆ ಆಗೋದೂ ಇಲ್ವಾ, ಏನೂ ಇಲ್ಲ. ದೊಡ್ಡ ನಮಸ್ಕಾರ. ಅಯ್ಯೋ ಅಜ್ಜಿ ಹೇಳ್ದಂಗೆ ನೀ ಆಯ್ತಾಯ್ತಲ್ಲ. ಅಜ್ಜಿನೂ ಹಿಂಗೆ ನೀನೇ ಹೇಳಿದ್ದು. ಅವನು ನೀನೇನಾರ ಮಾತಾಡಕ್ಕೆ ಹೋದ್ರೆ ಹಿಂಗೆ ಮುನಿಸ್ಕೊಂಡು ಕೋಪ ಮಾಡ್ಕೊಂಡು ಹಿಂಗೆ ನೀನೇ ಹೊಂಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅದು ದಿಟ ನೀನೇ ಆಯಿತು. ನೋಡು ಹೆಂಗೆ ನೆಟ್ಟಗೆ ಹೆಂಗೆ ಹೋಯ್ತವನೆ ನೋಡು. ಅಜ್ಜಿ ನೀನು ಅಂಥ ಬುದ್ಧಿವಂತನಜ್ಜಿ. ಆವತ್ತಿಂದ ನಿನ್ನ ಮಾತು ಕೇಳಿದ್ರೆ ನಾನು ಇಷ್ಟೊತ್ತಿಗಾಗಲೇ ಉದ್ಧಾರ ಆಯ್ತಿದ್ದೇನು. ಕೇಳ್ದಿದ್ದಂಗೆ ಆಳು ಬಿದ್ದು ಹಾಳಾಗೋದೆ. ಇರು ಈಗ ಅಜ್ಜಿ ಹೇಳ್ದಂಗೆ ಅವನಿಂದನೇ ನೀ ಹೋಗ್ಬಿಟ್ಟು ನನ್ನ ಮನಸ್ಸಾಗಿರೋದನ್ನೆಲ್ಲ ಹೇಳ್ಬಿಟ್ಟು ಅವನಿಗೆ ತೊಂದರೆ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಪಾಡೋಗಿ ನಾನು ಕ್ಷಮೆ ಕೇಳ್ಬಿಟ್ಟು ಬಂದ್ಬಿಡ್ತೀನಿ. ಅಜ್ಜಿ ಅಷ್ಟೇ ತಾನೇ ಹೇಳಿದ್ ಪಾಪ, ಇನ್ನೇನು ಹೇಳ್ಕೊಡ್ಲಿಲ್ಲ ಮನೆಯಾಳ ಬುದ್ಧಿಯ. ಹೋಯ್ತೀನಿ ಇರು. ರೀ ರೀ ಥೋ, ಈ ಮನೆಯಾಳಿ ಕಾಟ ತಡ್ಕೊಳಕ್ಕಾಯ್ತಿಲ್ವಲ್ಲ ನನಗಂತೂ. ಈ ಮನೆಯಾಳಿ ದರಿದ್ರದೋಳು, ಈ ಮನೆಯಾಳಿ. ರೀ ಯಾಕ್ರಿ ಏನಾಯ್ತು? ಇವಳು ಯಾಕೆ ನಿಮ್ಮಿಂದ ಬಿದ್ದವಳೆ? ನಾನು ಅದನ್ನೇನಿಯ ಕೇಳ್ತಾನೆ ಇವ್ನಿಗೆ ಸುಮ್ಮನೆ ಹಿಂದಿಂದ ಅಲಿತಾವಳೆ. ಎಷ್ಟು ಉಗಿತಿದ್ದೀನಿ ಗೊತ್ತಾ? ನನ್ನ ಸವಸಕ್ಕೆ ಬರಬೇಡ ಹಂಗೆ ಹಿಂಗೆ ಅಂತ ಎಷ್ಟು ಉಗುತ್ರು ಮಾನ ಮರ್ವಾದಿ ಬಿಟ್ಬಿಟ್ಟು ನಾನು ಹಿಂದೆನೇ ಅಲಿತಾವಳೆ. ನಾನು ಏನು ಮಾಡಲಿ ಹೇಳು? ನನಗಂತೂ ತಲೆ ಕೆಟ್ಟು ಗೊಬ್ಬರ ಹೋಗ್ಬಿಟ್ಟೈತೆ. ಇವಳು ಹಿಂಗೆ ಹಿಂದಿಂದೆ ಗೊತ್ತಾಯಿದ್ರೆ ಎಷ್ಟು ಬೇಜಾರಾಯ್ತೈತೆ ಗೊತ್ತಾ ನನಗಂತೂ. ಉಗುತ್ತು ಎಷ್ಟು ಉಗುತ್ರು ಶಾಂತ ಹಿಂದೆನೇ ಬತ್ತಾವಳೆ. ನೀನೇ ಒಂಚೂರು ಉಗುತ್ಬಿಟ್ಟು ಕಳಿಸು, ನಿನ್ನ ಸಂಸಾರ ಹಾಳು ಮಾಡೋಕ್ಕೆ ಅಂತಲೇ ಬತ್ತಾವಳೆ. ನೋಡೆ ನೀನ್ ಆಟ ಏನು ನನ್ನ ಇವರ ಮಧ್ಯೆ ನಡೆಯಲ್ಲ. ನೀನೇನ ತಂದಿಕ್ಕಿನ ಮುಂದೆ ದೂರ ಮಾಡಬೇಕು ಅಂತ ಹೇಳಿದ್ರೆ ಅದು ಈ ಜನ್ಮದಾಗ ಸಾಧ್ಯ ಇಲ್ಲ. ನೋಡು ನಿನ್ಗೂ ಇವ್ರಿಗೂ ಇವಾಗ ಯಾವ ಸಂಬಂಧನೂ ಇಲ್ಲ. ಡೈವರ್ಸ್ ಎಲ್ಲನೂ ಆಗೋಗ್ಬಿಟ್ಟೈತೆ ಅಂತಂದ್ಮೇಲೆ ಇನ್ಯಾವ ಸಂಬಂಧ ಉಂಟು ಹೇಳಿ ನನ್ನ ಇನ್ನ ಮಧ್ಯ? ಇನ್ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಇಲ್ಲಿಂದ ನೀನು ಹೋಗ್ಬಿಟ್ರೆ ಅದೇನೇ ನೀಯೇ ಸರಿ. ನೋಡಿ ಅಕ್ಕ, ನೋಡಿ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಸಂಸಾರ ಹಾಳು ಮಾಡೋಕ್ಕಾಗಲಿ ಏನಕ್ಕಾಗಲಿ ಬಂದಿಲ್ಲ. ನನ್ನ ಮನಸ್ಸೊಳಗಡೆ ಒಂಥರ ಒಳಗೆ ಗಿಲ್ಟ್ ಫೀಲ್ ಆಯ್ತಾಯ್ತು ನನಗಂತೂ. ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಗಂಡನ ಹತ್ರ ಒಂದು ಕ್ಷಮೆ ಕೇಳ್ಬಿಟ್ಟು ನೀವಿಬ್ಬರು ಸಂದಾಕಿರ್ರಿ ಅಂತ ಹೇಳ್ಬಿಟ್ಟು ಹೋಗನಿ ಅಂತ ಬಂದೆ ಅಷ್ಟೇ. ನೋಡಿ ನಿಮ್ಮ ಸಂಸಾರಕ್ಕೆ ನಾನು ಯಾವುದೇ ಕಾರಣಕ್ಕೂ ಮದ್ಯಕ್ಕೆ ಬರೋದೂ ಇಲ್ಲ. ನೀವೇನೇ ಹೋಗ್ಲಿ ಕರ್ಕೊಳ್ಳಮ್ಮ ನಿನ್ನ ಗಂಡನಾದ್ರೆ ನಾನು ಕರ್ಕೊಳ್ಳೋದೂ ಇಲ್ಲ. ಯಾಕಂದರೆ ಜೀವನದಾಗೆ ನನ್ನ ಗಂಡಂದೆಲ್ಲ ಮುಗಿದೋದು ಅಧ್ಯಾಯ ಅನ್ನಂಗೆ ಆಗೋಗ್ಬಿಟ್ಟೈತೆ. ಇವಾಗ ಎಲ್ಲ ಮುಗ್ದೋಗ್ಬಿಟ್ಟೈತೆ, ಇನ್ನೇನೂ ಇಲ್ಲ ಬಾಕಿ, ಎಲ್ಲ ಮುಗ್ದೋಗೈತೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಯ್ತದೆ? ಆ ದೇವರು ನಿಮಗೆ ಈಗ ಋಣ ಬರ್ದವ್ನು, ನನ್ನ ಗಂಡನ ಜೊತೆ ಇರೋ ಋಣ. ನೀವು ನನ್ನ ಗಂಡ 100 ಕಾಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇದ್ಬಿಡ್ರಿ ಅಷ್ಟೇ. ನನ್ನ ದೇವ್ರ ಹತ್ರ ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳಕ್ಕಿಲ್ಲ ಕಣಕ್ಕ. ದೇವ್ರನ್ನ ಇಷ್ಟೇ ಕೇಳ್ಕೊಳ್ಳೋದು. ಆ ಭಗವಂತ ನಿಮಗೆ ನೆಮ್ಮದಿ ಎಲ್ಲನೂ ಕೊಟ್ಟು ಸಂದಾಕಿಕ್ಕಿರಲಿ. ನಾನಿನ್ನು ಯಾವತ್ತೂ ನೀವಿಬ್ಬರು ಮಧ್ಯೆ ಬರೋದೂ ಇಲ್ಲ, ನಿಮಗೆ ಯಾವ ತೊಂದರೆನೂ ಕೊಡೋದಿಲ್ಲ. ನಾನೇನು ನಿಮ್ಮ ಮಧ್ಯಕ್ಕೆ ಬಂದ್ಬಿಟ್ಟೆ ಅಂದರೆ ನೀವು ಕ್ಯಾರ ತಗೊಂಡು ಹೊಡೀರಿ ಕಣಕ್ಕ. ಜ್ವರ ಬರೋ ಗಂಟ ಹೊಡೆಸ್ಕೊತೀನಿ. ಓ, ಇದ್ಯಾವ್ದು ಹೊಸ ನಾಟಕ? ಈ ಥರ ಪ್ಲಾನ್ ಮಾಡ್ಕೊಂಡು ನಾವು ನೀವು ಎಲ್ಲ ಜೊತೆಯಾಗೇನೇ ಇರೋಣ, ಜೊತೆಯಾಗೇನೇ ಸಂಸಾರ ಮಾಡ್ಕೊಂಡಿರೋಣ, ಅಕ್ಕ ತಂಗಿ ಥರ ಇರೋಣ ಅಂತ ಹೇಳ್ಬಿಟ್ಟು ಏನಾರ ಮನ್ಸ್ಗಿನ್ಸಾಗ ಏನಾರ ಪಿಲ್ಲನ್ ಮಾಡಿಕೊಂಡು ಬಂದಿಗೋ ಏನೋ? ನೋಡೇ ತೇಜ, ನನ್ನ ಮನ್ಸಾಗ ನೀನಿಲ್ಲ ಇವಾಗ. ನನಗೆ ಯಾವ ಥರ ಸಂಸಾರ ಬೇಕು ಅಂತ ಅಂದ್ಕೊಂಡಿದ್ನೋ ಆ ಥರ ಸಂಸಾರ ನನಗೆ ಶಾಂತನ ಕಡೆಯಿಂದ ಸಿಗ್ತೈತೆ. ನೀನು ಏನು ಮಾಡಿದ್ರು ಅಷ್ಟೇ. ನೋಡು, ನಾವಿಬ್ಬರು ನೆಮ್ಮದಿಯಾಗಿದ್ದೀವಿ. ನೀನು ನಿಮ್ಮ ಅಮ್ಮನಿಂದ ನಾನು ದೇವ್ರಣೆ ಪೂರ್ತಿ ಹಾಳು ಬಿದ್ದೋಗಿದ್ದೆ. ದೇವ್ರಣೆಗೂ ಈಗೋಸಿ ನೆಮ್ಮದಿಯಾಗಿದ್ದೀವಿ. ಹಾಗೆ ನೆಮ್ಮದಿಯಾಗಿರೋಕೆ ದಯವಿಟ್ಟು ಬಿಟ್ಬಿಡ್ತೀಯಾ ಪ್ಲೀಸ್? ದಯವಿಟ್ಟು ನೆಮ್ಮದಿಯಾಗಿರೋಕೆ ಬಿಟ್ಬಿಡು. ನಮ್ಮ ಮಧ್ಯೆ ಬಂದು ದಯವಿಟ್ಟು ನೀನು ಹಾಳು ಮಾಡಬೇಡ. ನೋಡು, ನೀನು ನನ್ನ ಅಕ್ಕ ಅಂತಾಗಲಿ ನನ್ನ ತಂಗಿ ಅಂತಾಗಲಿ ಸ್ವೀಕಾರ ಮಾಡ್ಕೊಂಡು ಮನೆಗೆ ಇಟ್ಕೊಳ್ಳೋಷ್ಟು ಒಳ್ಳೆ ಮನಸ್ಥಿತಿ ನನಗಿಲ್ಲ. ನೋಡು, ನನಗೆ ಮೊದಲನೇ ಗಂಡನ ಕಳ್ಕೊಬಿಟ್ಟಿದ್ದೀನಿ. ಇವ್ರ ಜೊತೆನಾದ್ರೂ ನಾನು ಸಂದಾಕಿರಬೇಕು ಅಂತ ಅಂದ್ಕೊಂಡಿವ್ನಿ. ದಯವಿಟ್ಟು ಮಧ್ಯ ನೀನು ಕಡ್ಡಿ ಎಲ್ಲ ಅಡ್ಸ್ಕೊಂಡು ದಯವಿಟ್ಟು ಬರಬೇಡ. ನೀನು ಏನಾಯ್ತು ನಿನ್ನ ಮನಸ್ಸಾಗ ಅದನ್ನು ಬೇಕಿಲ್ಲ. ನೋಡು, ನೀನು ಯೋತಿ ಅಂದರೆ ನಾನು ಪ್ರೀತಿ ಅಂತಲೇ ನೀನು ಅನ್ನೋದು. ನೋಡು, ನೀನು ಡೈವರ್ಸ್ ಆಗೈತೆ, ನಾನು ಡೈವರ್ಸ್ ಆದ್ಮೇಲೆ ಮದುವೆ ಮಾಡ್ಕೊಂತೀವಿ. ನೀನು ಯಾವತ್ತೂ ನಮ್ಮ ಮುಂದಕ್ಕೆ ಬಂದ್ಬಿಟ್ಟು ನೀನು ಕೈಯ ಪಿಯ ಅಂದ್ಕೊಂಡು ನನ್ನ ಗಂಡ ಅಂತ ಅಂದ್ಕೊಂಡು ಬರಬೇಡ. ಇದಕ್ಕೂ ಏನಾರ ಜಾಸ್ತಿನಾರ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಅಷ್ಟೇ. ನೀನು ಅಕ್ಕ ಅರ್ಥ ಆಯ್ತೈತೆ, ಇಬ್ಬರೂ ಪರಿಸ್ಥಿತಿ ಅರ್ಥ ಆಗ್ತೈತೆ. ನೋಡಿ, ನಾನು ನಿಮ್ಮ ಜೊತೆ ಬಾಳ್ತೀನಿ ಅಂತಾಗಲಿ ನಿಮ್ಮ ಜೊತೆ ಇರ್ತೀನಿ ಅಂತಾಗಲಿ ನಾನು ಯಾವುದೂ ನಾನು ಮನಸ್ಸಾಗಿ ಇಟ್ಕೊಂಡು ನಾನು ದೇವ್ರಣೆಗೂ ಬಂದ್ಬಿಟ್ಟು ನಿಮ್ಮ ತಾಗ ಬಂದ್ಬಿಟ್ಟು ನಾನು ಇದು ಮಾಡ್ತಿಲ್ಲ. ಸರಿನೇ, ನೀವು ಸಂದಾಕಿರಬೇಕು ಅಷ್ಟೇ ಏನಿಯ. ನನಗೆ ನಾನು ಇವಾಗ ನಿಮ್ಮ ಹತ್ರ ಮಾತಾಡೋಕೆ ಬಂದಿರೋದೇನಿಯ, ಕ್ಷಮೆ ಕೇಳೋಕೆ ಅಷ್ಟೇ ಏನಿಯ ರೀ. ನಾನು ದಯವಿಟ್ಟು ಕ್ಷಮಿಸ್ಬಿಡಿ. ದುರಂಕಾರ ಮಾಡ್ಬಿಟ್ಟು ನಿಮ್ಮನ್ನು ಚೆನ್ನಾಗೂ ನೋಡ್ಕೊಳ್ಳಿಲ್ಲ, ಮಗಿನೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಎಲ್ಲ ಹಾಳು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಮನ್ಸಿಗೆ ಬಂದಿರೋದನ್ನ ಹೇಳಕ್ಕೆ ಬಂದೆ, ಮನಸ್ಸಿನ ಭಾರ ನನ್ನ ಕಡಿಮೆ ಆಗಲಿ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ತೇಜ ಎಲ್ಲ ದುರಂಕಾರ ಅದು ಇದು ಎಲ್ಲ ಬಿಟ್ಬಿಟ್ಟು ನಾನು ನಿಮ್ಮ ತಾಗ ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ನನ್ನ ದುರಂಕಾರ ಅಂತ ನಿಮಗೂ ಗೊತ್ತು. ಆ ದುರಂಕಾರನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ತಾಗ ಕ್ಷಮೆ ಕೇಳ್ತಾ ಇದ್ದೀನಿ ನಾನು.
ಅಯ್ಯೋ ತೇಜ, ಎದ್ದೋಳು ಮ್ಯಾಕೆ. ಸರಿ ಎದ್ದೋಳು ಸುಮ್ಕೆನೆ ನೀಯಾ. ನೋಡು ನೀನ್ ಇಂಥ ಡ್ರಾಮಾ ಎಲ್ಲ ಬೀದಿನ ಇಕ್ಕಬೇಡ, ಎದ್ದೋಳು ಸುಮ್ಕೆನೆ ನೀಯ. ನೀವೇನಾರ ಅನ್ಕೊಳ್ಳಿ, ನಾನು ನಿಮ್ಮ ತಂಟೆಗೆ ಬರಕ್ಕಿಲ್ಲ. ಒಂದು ಬರಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿದೀನಿ ಅಂತ ಒಂದು ಮಾತು ಹೇಳಿ ಸಾಕು. ಕ್ಷಮಿಸ್ಬಿಟ್ರೆ ನೀವಂತೂ ನಾನು ಹಂಗೇನೇ ಸುಮ್ಮನೆ ಆಗೋಗ್ಬಿಡ್ತೀನಿ. ದಯವಿಟ್ಟು ಕ್ಷಮಿಸಿದೀನಿ ಅಂತ ಹೇಳಿ. ಸರಿ ಕ್ಷಮಿಸಿದೀನಿ, ಎದ್ದೋಳು ಮ್ಯಾಕೆ. ಹಬ್ಬ, ಈಗ ನನಗೊಸಿ ಸಮಾಧಾನನೂ ಆಯ್ತು, ಈಗೊಸಿ ನನಗೆ ಖುಷಿನೂ ಆಯ್ತು. ಇನ್ನ ಯಾವುದೇ ಕಾರಣಕ್ಕೂ ನಾನಂತೂ ಬಂದ್ಬಿಟ್ಟು ನಿಮಗೆ ಡಿಸ್ಟರ್ಬ್ ಮಾಡಕ್ಕಿಲ್ಲ. ಗಂಡ ಹೆಂಡತಿ ಇಬ್ರು 100 ಕಾಲ ಸಂದಕ್ಕಿರ್ರಿ. ನಮ್ಮ ಅಜ್ಜಿ ಹೇಳೋದು ನಿಜನೇನಿಯ. ಒಂದು ಕ್ಷಮೆ ಕೇಳಿದ್ರೆ ಮನಸ್ಸೆಲ್ಲ ಅಗ್ರ ಆಯ್ತದೆ. ನಿನಗೆ ಅಲ್ಲಿಂದನೇ ಒಳ್ಳೆತನ ಶುರುವಾಯ್ತದೆ. ಯಾವತ್ತು ನೀನು ತಲೆ ತಗ್ಸಕ್ಕೆ ನಿಂತ್ಕೋತೀಯೋ ಅವತ್ತಿಂದ ನಿಂಗೆಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಅಜ್ಜಿ ಹೇಳ್ತು. ಅದೆಲ್ಲ ನಿಜ ಅಂತ ಹೇಳ್ಬಿಟ್ಟು ಇವಾಗ ನಂಗೆ ಅರ್ಥ ಆಯ್ತೈತೆ. ಹಬ್ಬ, ನನಗೆ ಇವಾಗಂತೂ ಸಮಾಧಾನ ಆಯಿತು. ನೋಡಿ, ನಿಮ್ಮ ಪಾಡು ನೀವು ಆರಾಮಾಗಿ ಖುಷಿಯಾಗಿರ್ರಿ, ಸರಿನಾ? ಹ್ಯಾಪಿಯಾಗಿರ್ರಿ. ನಂಗೆ ಇಷ್ಟೇ ಬೇಕಿದ್ದಿದ್ದು, ಇನ್ನೇನು ಬೇಡ. ಅಯ್ಯ, ಇವಳಿಗೆ ತಲೆಗಿಲೆ ಕೆಟ್ಬಿಟ್ಟು ತಿಕ್ಲಿಗೆ ಹಿಡಿದ್ಬಿಡ್ತಾ ಅಂತ ಹೇಳ್ಬಿಟ್ಟು ಇವಳು ಯಾಕೆ ಹಿಂಗೆ ಬಂದ್ಬಿಟ್ಟು ಕಾಲಕ್ಕೆ ಬಿದ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಹೋಯ್ತವಳೆ. ಏನಾರ ಬ್ಯಾರೆಗಿರೆ ಪ್ಲಾನ್ ಮಾಡ್ಕೊಂಡವಳ ಏನು? ಇಲ್ಲ ರೀ, ಏನೋ ಅರ್ಥ ಆಗಿರಬೇಕು, ಜೀವನ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಗಿರಬೇಕು ಅಂತ ಅನ್ನಿಸ್ತದೆ. ಹಂಗಂತಿಗೆ ಹೋಗತ್ತೆ. ಏನೋನಪ್ಪ ಬಂದ್ಬಿಟ್ಟು ಕೈ ಕಾಲು ಬಿದ್ಬಿಟ್ಟು ಕ್ಷಮೆ ಕೇಳ್ತಿದ್ರೆ ಏನೋ ಒಂಥರ ಆಶ್ಚರ್ಯ ಅಂತಾನೆ ನೀವು ಅನ್ನಿಸ್ತದೆ ನನಗಂತೂ. ಹಾಂ, ಅದು ಹೆಂಗೆ ಇವಳು ಹಿಂಗೆ ಬದಲಾಗ್ಬಿಟ್ಟು ಕ್ಷಮೆ ಕೇಳಿ ನೀವಿಬ್ರು ಸಂದಕ್ಕಿರ್ರಿ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ. ನಾನೆಲ್ಲೋ ನನ್ನನ್ನು ಮತ್ತೆ ಸೇರಿಸ್ಕೊಳ್ಳಿ, ನಾನು ನಿಮ್ಮ ಜೊತೆ ಬರ್ತೀನಿ, ನಾನು ನೀವು ಜೊತೆಯಾಗಿರೋಣ ಅಂತ ತಲೆ ತಿಂತಳೇನೋ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಿತ್ತು ಕಣವ ನಂಗಂತೂ. ಸದ್ಯ ಏನು ನೀವಿಬ್ರು ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ, ಅಷ್ಟೇ ನೀನಿಯ ಸಾಕು. ನನಗೂ ಹಂಗೆ ಆಗ್ಬಿಟ್ಟಿತ್ತು. ಎಲ್ಲಿ ನೀವು ಕ್ಷಮಿಸಿದ ತಕ್ಷಣ ಏನಿಯಾ ಅವಳ ಜೊತೆ ಒಂದ್ಗಂಟು ಹೋಗ್ಬಿಡ್ತೀರೇನೋ ಪಿರುತಿಗೆ ಅಂತ ಹೇಳ್ಬಿಟ್ಟು. ಲೇ ಶಾಂತ, ನೀನು ನನ್ನ ತಾಯಣ್ಣೆ ಮೋಸ ಮಾಡಕ್ಕಿಲ್ಲ. ನೀನು ಮೋಸ ಮಾಡಿದ್ರೆ ದೇವರು ಒಪ್ತಾನ? ನಾನು ಕಷ್ಟದಾಗ ಇದ್ದಾಗ ಕೈ ಹಿಡ್ದಿರೋ ದೇವತೆ ನೀನು ಅಂತದ್ರಾಗೆ ನಿನ್ನೂ ನಾನು ಬಿಟ್ಬಿಟ್ಟು ಅವಳಿಂದ ಹೋಗ್ಬಿಟ್ರೆ ಮಾನ ಮರ್ವಾದಿ ಇರ್ತದೆ ಅಂತ ಅನ್ಕೊಬಿಟ್ಟೇನಿ. ಆ ದೇವರು ಮೆಚ್ತಾನೆ ಅಂತ ಅನ್ಕೊಬಿಟ್ಟೇನಿ. ನೋಡು, ನಾನು ಸಾಯ ಗಂಟ ಅವಳು ಹಿಂದೆ ಹೋಗಕ್ಕಿಲ್ಲ. ನಾನು ಸಾಯ ಗಂಟ ಅವಳ ಜೊತೆ ಇರೋದೂ ಇಲ್ಲ. ಯಾವತ್ತಿದ್ರೂ ನಾನು ನಿನ್ನ ಜೊತೆನೇ ಇರ್ತೀನಿ. ಹಬ್ಬ, ಈಗ ಒಂಥರ ಸಮಾಧಾನ ಆಯಿತು. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ಟೆನ್ಷನ್ ಆಗೋಗ್ಬಿಟ್ಟಿತ್ತು ಇಷ್ಟೊತ್ತೂ. ಏಯ್ ಬಾ ಸುಮ್ಕೇನಿಯ, ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನೈತೆ? ಎಂಥದೂ ಇಲ್ಲ. ನಡಿ ಸುಮ್ಕೆ ಹೋಗೋಣ. ಕೊನೆ ಗಂಟ ನಾನು ನೀನು ಹಿಂಗೇನಿಯ ಇರ್ತೀವಿ. ನಡಿ. ಸರಿ ಸರಿ, ಬನ್ನಿ ಹೋಗೋಣ.